30% ಪ್ರೇತಾತ್ಮಗಳು ಏನು ಮಾಡುತ್ತೆ ಅಂದರೆ, ಈ ಅಮಾವಾಸ್ಯೆ ಹುಣ್ಣಿಮೆಗೆ ಅದು ಅದೇ ಇದು ಬೇಗ ಆಚೆ ಬರೋದು, ನಂಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋದು, ಅಥವಾ ದೇವಸ್ಥಾನಕ್ಕೆ ಹೋದಾಗ ಅದು ತನ್ನ ಒಂದು ವೈಬ್ರೇಷನನ್ನು ಶುರು ಮಾಡ್ಕೊಳ್ಳೋದು, ಹೀಗೆಲ್ಲ ಆಗುತ್ತೆ. ಅಂದರೆ ಆಗ ಇವ್ರ ಮೈಂಡ್ ಏನಾಗಿರುತ್ತೆ, ಫುಲ್ಲಾಗಿ ಆ ಪ್ರೇತ ಅಂದರೆ ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಫುಲ್ ಅಡಿಕ್ಟ್ ಆಗಿ, ಇದು ಫುಲ್ ನಮ್ಮ ಆತ್ಮಶಕ್ತಿ ಫುಲ್ಲು ಕಮ್ಮಿ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಅದರ ಆತ್ಮಶಕ್ತಿ ವರ್ಕ್ ಮಾಡ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮಾತ್ರ ಮೈ ಮೇಲೆ ಬಂದು ಮಾತಾಡೋಂತಹ ಸಾಧ್ಯತೆಗಳಿರುತ್ತೆ. ನನಗೆ ಮೊದಲು ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು, ತುಂಬ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಅಂದರೆ ಮಾಟ ಮಂತ್ರ? ಹೌದು. ನಿಮ್ಗೇನೆ? ಖಂಡಿತ. ಈ ಥರ ಎಲ್ಲ ಆದಾಗ ಏನು ಮಾಡೋದು, ಯಾವ ರೀತಿ ಇದನ್ನು ಪರಿಹಾರ ಮಾಡ್ಕೊಳ್ಳೋದು. ಇಲ್ಲಿ ರೇಖಿ ಅಂದರೆ, ರೇ ಅಂದರೆ ವಿಶ್ವ ಚೈತನ್ಯ ಶಕ್ತಿ, ಕಿ ಅಂದರೆ ಮಾನವನಲ್ಲಿ ಇರುವಂತಹ ಪ್ರಾಣಶಕ್ತಿ. ಈ ಎರಡೂ ಶಕ್ತಿಗಳ ಸಮ್ಮಿಲನವೇ ರೇಖಿ ಶಕ್ತಿ. ರೇಖಿ ಅನ್ನೋದು ಒಂದು ಪದ ಬಂದು ಜಪಾನಿದು, ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ, ಅಥವಾ ಬ್ರಹ್ಮಾಂಡದ ಶಕ್ತಿ ಅಂತ ಕರಿತೀವಿ, ಇಲ್ಲ ನಮ್ಗೆ ಯೂನಿವರ್ಸಲ್ ಎನರ್ಜಿ ಅಂತ ಕರಿತೀವಿ, ಪಂಚಭೂತಗಳ ಶಕ್ತಿ ಅಂತ ಕರಿತೀವಿ, ಪ್ರಕೃತಿಯ ಶಕ್ತಿ ಅಂತ ಕರಿತೀವಿ. ನಾವು ರೇಖಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಆ ಬಾಡಿಯನ್ನ ಆ ಮೆಡಿಸಿನ್ಗೆ ಸ್ಪಂದಿಸೋ ತರ ರೇಖಿ ಮಾಡುತ್ತೆ. ಯಾಕೆಂದ್ರೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ಕಾಯಿಲೆ ಬರೋದು ಏನಕ್ಕೆ ಅಂದ್ರೆ, ಆ ಕಾಯಿಲೆಗೆ ಸಂಬಂಧಪಟ್ಟಂತಹ ಚಕ್ರ ಬ್ಲಾಕ್ ಆದಾಗ.